ಬೆಂಗಳೂರಿನಲ್ಲಿ ಒಂದು ಅಪಘಾತ ನಡೆದಿದೆ. ನಡೀತಾ ಇರ್ತವೆ, ಬಟ್ ಈಗ ನಿಂತಿದ್ದ ಕಾರಿಗೆ ಮತ್ತೊಂದು ಕಾರ್ ಡಿಕ್ಕಿ ಹೊಡೆದಿದೆ. ಅವನೇನೋ ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ ಮೋಸ್ಟ್ಲಿ. ಪಾಪ ಅದರಲ್ಲಿ ಯುವತಿಯರು ಕೂತ್ಕೊಂಡಿದ್ದಾರೆ. ಏನು ನಿಂತಿರೋ ಕಾರಿಗೆ ಹೋಗ್ಬಿಟ್ಟು ಹೊಡೆಯುತ್ತಾ ಅಂತ ಅಂದರೆ ಏನು ಹೇಳೋಣ. ಕಾರ್ನಲ್ಲಿದ್ದಂಥ ಯುವತಿಗೆ ಗಂಭೀರ ಗಾಯವಾಗಿದೆ ಅಂತಿದ್ದಾರೆ. ಆಮೇಲೆ ಅಲ್ಲಿ ದೃಶ್ಯಗಳನ್ನು ನೋಡ್ಕೊಳ್ಳಿ, ಅಲ್ಲಿ ಓರ್ವ ವ್ಯಕ್ತಿ ನಡ್ಕೊಂಡು ಬರ್ತಾ ಇರ್ತಾರೆ, ಅವ್ರಿಗೂ ಕೂಡ ಕಾರ್ ಡಿಕ್ಕಿ ಹೊಡ್ಕೊಂಡು ಹೋಗುತ್ತೆ. ನೋಡಿ, ಅಲ್ಲಿ ರಸ್ತೆ ದಾಟ್ತಾ ಇರ್ತಾರೆ, ಹೊಡ್ಕೊಂಡು ಹೋಗುತ್ತಾರೆ. ಆ ಕಾರ್ ನೋಡಿ ಯಾವ ಸ್ಪೀಡಲ್ಲಿ ಇದೆ ಅಂತೇಳಿ ಅಲ್ಲಿ ಪಾದಚಾರಿ ರಸ್ತೆ ದಾಟ್ಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಅವನಿಗೆ ಗುದ್ಕೊಂಡು ಹೋಗುತ್ತೆ. ಪಾಪ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ. ಅದಾದ ನಂತರ ನಿಂತಿರುವಂಥ ಕಾರಿಗೂ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಅಲ್ಲಿದ್ದಂಥ ಯುವತಿಯರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಂಜಯ್ ನಗರದಲ್ಲಿ ಆಗಿರೋದು. ಪಾದಚಾರಿ ಸ್ಥಳದಲ್ಲೇನೆ ಸಾವನ್ನಪ್ತಾರೆ. ಆ ರೀತಿ ಹೊಡೆದ್ರೆ ಯಾರಿಗೆ ಬದುಕ್ತಾರೆ? ಮೊದಲು ಪಾದಚಾರಿ ಡಿಕ್ಕಿ ಹೊಡೆಯೋದು, ಆಮೇಲೆ ನಿಂತಿರೋ ಕಾರಿಗೆ ಹೋಗಿ ಡಿಕ್ಕಿ ಹೊಡೆಯೋದು. ಏನು ಯಾರು ಗಾಡಿ ಓಡಿಸ್ತಾರೆ, ಯಾಕೆ ಈ ರೀತಿಯಾಗಿ ಓಡಿಸ್ತಾರೆ? ಅದು ಸಂಜಯ್ ನಗರದಲ್ಲಿ ಅಷ್ಟೊಂದು ಕಿರಿಕಿರಿ ಇರುತ್ತೆ, ಜಾಮ್ ಆಗಿ ಟ್ರಾಫಿಕ್. ಅದರ ಮಧ್ಯದಲ್ಲಿ